ಇದು ಕುವೆಂಪು ಅವ್ರ ಮನಿ. ಆದ್ರೆ ಈಗ ಮಾತ್ರ ಇಷ್ಟು ಕ್ಲೀನ್ ಐತಿ ನೋಡ್ಲಿಕ್ಕೆ. ಟೈಮ್ ಬೆಳಿಗ್ಗೆ 6 ಗಂಟೆ ಆಗೈತಿ. ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಶೃಂಗೇರಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಹಾಕಿವು. ಯಾಕೆ ಹೊಂಟಿವಪ್ಪ ಶೃಂಗೇರಿಗೆ ಅಂದ್ರೆ ನಮ್ಮ 2 ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಲ್ಲಿ ಹೋಗಿ ಅಂತಂದು ತಾಯಿ ಶಾರದಾಂಬಾ ದೇವಿ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತಂದು ಅಲ್ಲಿ ಹೊಂಟಿವು. ಹಂಗೆ ಆ ಶೃಂಗೇರಿ ಆಸ್ಪಾಸ ಒಂದು 4 ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೊಂಟಿವು. ಈ ವಿಡಿಯೋದಾಗ ಏನು ತೋರ್ಸೋದಪ್ಪ ಅಂತಂದ್ರೆ ಶೃಂಗೇರಿಗೆ ಹೋಗಿ ನಾವು 4 ದಿನ ಅಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ತೋರಿಸ್ತೀನಿ. ಹಂಗೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ಕೊಟ್ಟವಿ ನಮ್ಮ ಟೆಕ್ ಆಫ್ ಅತನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿರಿ. ಹಂಗೆ ಇರೋ ವೀಡಿಯೋಗಳನ್ನ ಲೈಕ್ ಮಾಡಿರಿ. ಮತ್ತು ಹಂಗೆ ಈ ವಿಡಿಯೋವನ್ನು ತಾವು ಯಾವ್ಯಾವ ಊರಿಂದ ನೋಡಾಕತ್ತೀವಿ ಅಂತಂದು ಕಮೆಂಟ್ ಮಾಡಿರಿ. ದಕ್ಷಿತ ಮಕ್ಕೋಣ. ನಾವು ಹೋಗಿದ್ದ ಡೇಟ ನವೆಂಬರ್ 8. ಈಗ ನಾವು ಬಂದಿದ್ದು ಗುರ್ಲಾಪುರ ಕ್ರಾಸ್. ಇಲ್ಲಿ 10ರಿಂದ 15 ದಿನ ಇಲ್ಲಿ ಸ್ಟ್ರೈಕ್ ನಡೆದಿತ್ತು. ಅದ ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟ. 7ನೇ ತಾರೀಕು ಸಾಯಂಕಾಲ ಈ ಸ್ಟ್ರೈಕ್ ಕಂಪ್ಲೀಟ್ ಆಯಿತು. ನಾವು 8ನೇ ತಾರೀಕು ಬೆಳಗ್ಗೆ ಹೊಂಟು. ನಮ್ಗೆ ಹಾಜೆಲ್ಲ ಕುಲ್ಲ ಐತಿ ನೋಡ್ರಿ. ಇಲ್ಲಿ ಇದೇ ರೋಡ್ ಮ್ಯಾಗ 15 ದಿನ ನಮ್ಮ ರೈತರು ಸ್ಟ್ರೈಕ್ ಮಾಡಿದ್ರು ನೋಡ್ರಲ್ಲ. ಇಲ್ಲಿ ಪೊಲೀಸ್ ಬ್ಯಾರಿಕೇಡ್ ಅವು ಇವು ಎಲ್ಲ ಐತಿ. ಇಲ್ಲಿ ಈಗೆಲ್ಲ ರೋಡ್ ಖಾಲಿ ಐತಿ. ಎಲ್ಲ ಗಾಡಿಗಳು ಸಲೀಸಾಗಿ ಹೊಂಟಾವ. ಯಾಕೆ ಹೊಂಟಾನ ಇಲ್ಲಿ ಬೆಳಗಾವಿ ಸಮಿ ನೇಸರ್ಗಿಗೆ ಬಂದ ಒಂದು ಚಲೋ ಅಂತ ಹೋಟೆಲ್ ನೋಡಿ ಎಲ್ಲರೂ ನಾಷ್ಟ ಮಾಡಿದ್ವಿ. ಈಗ ಟೈಮ್ 8 ಗಂಟೆ ಆಗೈತಿ. ನಾಷ್ಟ ಮುಗಿಸ್ಕೊಂಡು ನಾವು ಹೊಂಟಿವಿ ನೋಡ್ರಿ ಬೆಳಗಾವಿ ಹಾದಿ ಇಟ್ಕೊಂಡ. ಇಲ್ಲಿ ನೋಡ್ರಿ ಅಚ್ಚು ಇಲ್ಲಿ ಅಚಿತ್ಯ दक्षुकाय दक्षुकाय हे दक्षुकाय.
ಈಗ ನಾವು ಹುಬ್ಳಿ ಧಾರವಾಡ ಹೈವೇ ಬಿಟ್ಟ ಕೆಳಗಿಳಿದೆವು. ಇದು ಇನ್ನು ಟೈಮ್ 1 ಆಗೈತಿ. ಹೊಟ್ಟೆ ಭಾಳ ಹಸ್ತತಿ, ಹಿಂಗಾಗಿ ಒಂದು ಚಲೋ ಅಂತ ಹೋಟೆಲ್ ಅವೇ ದಾಬಾ ನೋಡಾಕತ್ತಿದ್ದೆವು. ಒಂದು ರೋಡಿಗೆ ಹಚ್ಚೆ ಒಂದು ಧಾಬಾ ಸಿಕ್ತು. ಇಲ್ಲಿ ಐತೆ ನೋಡ್ರಿ ಧಾಬಾ ಇದೆ ನೋಡ್ರಿ. ಈ ವಿಡಿಯೋದಾಗ ತೋರಿಸ್ತು ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ನಮ್ಮ ಗಾಡಿ ನಿಂತೈತೆ ನೋಡ್ರಿ. ಇದ ನೋಡ್ರಿಪ್ಪ ನಾವು ಬಂದಿದ್ದ ಧಾಬಾ. ಟೈಮ್ 1:45 ಆಗೈತಿ. ನೋಡೋಣ ಊಟ ಹೆಂಗಿರ್ತೈತಿ. ಒಳಗೆ ಹೋಗಿ ಊಟ ಮಾಡಿ ಮುಂದೆ ಹೇಳ್ತೀನಿ ಊಟ ಹೆಂಗೈತಿ ಅನ್ನೋದು. ನೋಡ್ರಿ ಇಲ್ಲಿ ನಾವೆಲ್ಲ ಕೂತದೀವಿ ಊಟಕ್ಕೆ. ಊಟಿನ ಬಂದಿಲ್ಲ, ಬಂದ ತಕ್ಷಣ ಊಟ ಮಾಡಿ ಇಲ್ಲಿ ಟೇಸ್ಟ್ ಹೆಂಗಿತ್ತು ಅನ್ನೋದು ಹೇಳ್ತೀನಿ. ಊಟ ಮಾತ್ರ ಅಗದಿ ಫಸ್ಟ್ ಕ್ಲಾಸ್ ಇತ್ತು ರೀ. ಎಲ್ಲರಿಗೂ ಮನುಷ್ಯಗೆ ಇವತ್ತು ಊಟ ಶಿಸ್ತ ಊಟ ಮಾಡಿ ಮತ್ತಿನ್ನು ನಾವು ಗಾಡಿ ತೊಗೊಂಡು ಮುಂದೆ ಹೊಂಟೆವು. ಈಗ ನಾವು ಶಿಕಾರಿಪುರ, ತೀರ್ಥಹಳ್ಳಿ ಹಿಂಗೆ ಹೋಗಬೇಕು ಹೊಂಟೆವು. ಹಂಗೆ ಹೋದಂಗೆ ಟೈಮ್ ಸಂಜೆ 5:30 ಆಯಿತು. ಈಗ ಇಷ್ಟೊತ್ತಕ ನಮ್ಮ ಅಣ್ಣ ಗಾಡಿ ಹೊಡೆದಿದ್ದ. ಈಗ ನಾ ಗಾಡಿ ಹೊಡ್ಯಾಕತ್ತೀನಿ. ನೋಡ್ರಿ ಇಲ್ಲಿ ಆಕಳುಗಳು ಎಷ್ಟು ಬಂದಾವು. ಈ ಸೈಡೆಲ್ಲ ಆಕಳುಗಳು ಭಾಳ ಗಿಡ್ಡ ಇರ್ತಾವೆ. ನಮ್ಮ ಕಡೆ ಹೆಂಗೆ ಇರ್ತಾವಲ್ಲ ಹಂಗಿಲ್ಲ. ನೋಡ್ರಿ ಎಷ್ಟು ಗಿಡ್ಡದಾಗಲ್ಲ ಇವು. ಇಲ್ಲಿ ನೋಡ್ರಿ ಮುಟ್ಟಿದಾವೆ ಮುನಿ. ನೋಡ್ರಿ ಇಲ್ಲಿ ಭಾಳ ಇದ್ದು ಇಲ್ಲಿ. ಅದಕ್ಕೆ ನಾನು ಒಂದು ಸ್ವಲ್ಪ ವಿಡಿಯೋದಾಗ ತೋರಿಸ್ಬೇಕಂತಂದು ತೋರ್ಸತ್ತೀನಿ. ನೋಡ್ರಿ ಮುಟ್ಟಿದಾವೆ ಮುನಿ. ಇನ್ನು ಮತ್ತು ನಾವು ಹಂಗೆ ಗಾಡಿ ಹತ್ತಿ ಮುಂದೆ ಹೋಗ್ತೀವಿ. ಶೃಂಗೇರಿ ಇನ್ನೂ ಭಾಳ ದೂರ ಐತಿ. ಶೀಟೆಲ್ಲ ಎಕ್ಸ್ಚೇಂಜ್ ಆಗತ್ತವ. ಹಿಂದೆ ಕೂತವ್ರ ಮುಂದೆ ಕೂತವ್ರ ಹಿಂದೆ, ನಡು ಕೂತವ್ರ ಮ್ಯಾಗ. ಹಂಗೆ ನೋಡ್ತಾ ಕತ್ಲಿನ ಆಗಿಬಿಡ್ತು ನೋಡ್ರಿ. ಈಗ ಟೈಮ್ 7:30 ಆಗೈತೆ ನೋಡ್ರಿ. ಎಷ್ಟು ಜಲ್ದಿ ಕತ್ಲಾಗೈತಿ. ಈಗ ನಾವು ಶೃಂಗೇರಿ ಸಮೀಪ ಅದೀವು. ಬಂತು ನೋಡ್ರಿ ಶೃಂಗೇರಿ. ಇನ್ನು ಮುಂದೆ ಇಲ್ಲಿ ದೇವಸ್ಥಾನ ಕಾಣ್ತೈತೆ ನೋಡ್ರಿ ನಿಮಗೆ. ಶಾರದಾಂಬಾ ದೇವಿ ದೇವಸ್ಥಾನ. ತೋರಿಸ್ತು ನೋಡ್ರಿ. ಈಗ ದೇವಸ್ಥಾನ ಬರ್ತೈತಿ. ದೇವಸ್ಥಾನ ಮುಂದಿನ ಅಪೋಸಿಟ್ ರೋಡ್ದಾಗ ನಾವೀಗ ಅದೀವು. ಇನ್ನೊಂದೇನು ಹೇಳ್ಬೇಕಂದ್ರೆ ನಾವು ತಪ್ಪಿ ಒನ್ ವೇದಾಗ ಹೊಂಟಿದೆವು. ಆ್ಯಕ್ಚುಲಿ ಇದು ಒನ್ ವೇ ರೋಡ. ನಮ್ಗೆ ಗೊತ್ತಿಲ್ಲ, ಹಂಗೆ ಹೋದೆವು. ಅಲ್ಲಿ ಕಾಣ್ತೈತೆ ನೋಡ್ರಿ ದೇವಸ್ಥಾನ. ಅಲ್ಲಿ ಕಾಣ್ತಾ ಇರೋದೇ ಶ್ರೀ ಶಾರದಾಂಬಾ ದೇವಿ ದೇವಸ್ಥಾನ ಶೃಂಗೇರಿ. ಶೃಂಗೇರಿ ಒಳಗೆ
ನಮ್ಮ ಶಂಕರ ಮಾಮ ಅಂದ್ರೆ ನಮ್ಮ ವೈನಿಯವ್ರ ಅಣ್ಣ ನಮ್ಮ ಸಲುವಾಗಿ ಇಲ್ಲಿ ಕಾಯಕತ್ತಾರ ನೋಡ್ರಿ. ಅಂತೂ ಇಂತೂ ನಾವು ಬಂದೆವು ಶೃಂಗೇರಿಗೆ ಬಂದು ಮುಟ್ಟೆವು. ಬೆಳಿಗ್ಗೆ 10 ಒಳಗೆ 6 ಗಂಟೆಗೆ ಜಾಗ ಬಿಟ್ಟಿದ್ದೆವು. ಇಲ್ಲಿ 7:15 ಪೌಣೆ 8 ಆಯಿತು ಬಂದು ಮುಟ್ಟಿದ್ದೆವು. ನಾವು ಬರೋಕ್ಕಿಂತ ಮೊದಲು ನಮ್ಮ ಶಂಕರ ಮಾಮ ಏನು ಮಾಡಿರಪ್ಪ ಅಂತಂದ್ರೆ ಇಲ್ಲೇ 2 ರೂಮ್ ಅವಾಗ ಬುಕ್ ಮಾಡಿ ಕೊಟ್ಟಿದ್ರು. ಈಗ ನಾವು ರೂಮ್ ಕಡೆ ಹೊಂಟಿದ್ದೆವು. ಇಲ್ಲಿ ನೋಡ್ರಿ ಇವ 2 ರೂಮ, ಇದೊಂದು ರೂಮ. ನಮ್ಮ ಹುಡುಗರು ಇಲ್ಲಿ ಎಲ್ಲ ದರ್ಗಿ ಹಾಕತ್ತೇವು. ಇನ್ನು ಆಚೆ ಕಡೆ ಒಂದು ರೂಮ್ ಐತಿ, ಅದನ್ನೂ ತೋರಿಸ್ತೀನಿ ನಿಮ್ಗೆ. ರೂಮ್ ಎಲ್ಲ ನೋಡಿದೆವು, ಲಗೇಜು ಇಟ್ಟೆವು. ಟೈಮ್ 10 ಗಂಟೆ ಆಯಿತು. ಮಾಮ ನಮ್ಮನ್ನು ಊಟಕ್ಕೆ ಕರ್ಕೊಂಡು ಹೊಂಟರು. ಇಲ್ಲಿ ನೋಡ್ರಿ ಹೋಟೆಲ್ಗೆ ಊಟಕ್ಕೆ ಹೊಂಟಿದೆವು. ಇನ್ನು ಇಲ್ಲೆಷ್ಟು ಊಟ ಮಾಡಿ ಮನ್ಕೊಳ್ಳೋ ವಿಚಾರದಾಗ ಅದೆವು. ಊಟನೂ ಐತಿ, ಚಲೋ ಇತ್ತು ಊಟ ಈ ಹೋಟೆಲ್ದಾಗ. ಇಲ್ಲಿ ನೋಡ್ರಿ ಎಲ್ಲ ಕೂಡಿ ಊಟ ಮಾಡತ್ತೆವು. ಬಟ್ ಪಾಪ ನಮ್ಮ ಮಾಮಂದು ಡ್ಯೂಟಿ ಇತ್ತು, ನಾನು ಅವ್ರು ಊಟ ಮಾಡಲಿಲ್ಲ, ಹಂಗೆ ಹೋದರು. ಊಟ ಮುಗಿಸ್ಕೊಂಡು ರೂಮಿಗೆ ಹೋಗಿ ಮತ್ತೆ ರೂಮ್ನಿಂದ ಗುಡಿ ಅಂತಕ್ಕೆ ಬಂದೆವು. ಟೈಮ್ ಈಗ 12 ಗಂಟೆ ಆಗೈತಿ. ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಶೃಂಗೇರಿ ಎಲ್ಲ ನೋಡ್ಕೊಂಡ್ಬಿಡೋಣ ಅಂತ ಬಂದ್ವಿ. ಇದು ಶೃಂಗೇರಿ ಶಾರದಾ ಪೀಠ ನೋಡ್ರಿ, ಎಷ್ಟು ಎತ್ತರವಾಗಿದೆ. ತೋರಿಸ್ಲಿ ವಿಡಿಯೋದಾಗ? ಹಾಂ, ತೋರಿಸಿರಲ್ಲ. ರಾತ್ರಿ 12:30 ಆಗೈತಿ. ನಮ್ಮ ಚಿಂತ್ಯಾಗ ನಿದ್ದಿನ ಬರವಲ್ತು. ನೋಡ್ರಿ ಹೆಂಗೆ ಜಿಗದಾಡತ್ತಾನ ಆ ಕಡೆ ಈ ಕಡೆ. ಬಟ್ ಟೈಮ್ ಭಾಳ ಆಯ್ತು. ಮತ್ತು ನಾವು ರೂಮ್ ಕಡೆ ಹೊಂಟಿವಿ. ಈಗ ಲಿಫ್ಟ್ ಒಳಗೆ ನಿಂತಿದ್ದೆವು. ಇಲ್ಲಿ ನಮ್ಮ ಚಿಂತೆ ಒಂದು ನಾಟಕ ಮಾಡ್ತಾನೆ ನೋಡ್ರಿ ಹೆಂಗೆ. ಲಿಫ್ಟ್ ಒಳಗೆ ತಾನೇ ಓಡಿ ಹೋಗ್ತಾನೆ ಒಬ್ಬ. ನಾವು ಒಂದು ಸ್ವಲ್ಪ ಅಂಜಿದ್ವಿ ಅವಾಗ. ನೋಡ್ರಿ ಇಲ್ಲಿ ಅಕಸ್ಮಾತ್ ನಾವು ಒಳಗೆ ಹೋಗಿ ಸ್ವಲ್ಪ ಲೇಟ್ ಆಗಿದ್ರೆ ಕೆಳಗೆ ಹೋಗಿಬಿಡ್ತದೆ ಚಿಂತೆ ಲಿಫ್ಟ್ ಒಳಗೆ. ಓಕೆ, ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಗುಡ್ ಮಾರ್ನಿಂಗು ಹೇಳ್ತೀನಿ. ಯಾಕಂದ್ರೆ ಈಗ ಬೆಳಕಾಯ್ತು, ಟೈಮ್ ಈಗ ನಾವು ಎಲ್ಲರೂ ಕೂಡಿ ಗುಡಿ ಕಡೆ ಹೊಂಟಿದೆವು ನಮ್ಮ ಹುಡುಗರ ಅಕ್ಷರಾಭ್ಯಾಸ ಮಾಡಕ್ಕೆ. ಇಲ್ಲಿ ಐತೆ ನೋಡ್ರಿ ಶೃಂಗೇರಿ ಶಾರದಾ ಪೀಠ. ನೋಡ್ರಿ ಹೆಂಗೈತೆ ಗುಡಿ, ಎಷ್ಟು ಮಸ್ತ್ ಕಾಣ್ತೈತಿ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಭಾಳ ಅಂದ್ರೆ ಭಾಳ ಮಂದಿ ಐತಿ. ಸಂಡೇ ದಿವಸ ಭಾಳ ಮಂದಿ ಐತಿ. ಇಲ್ಲಿ ನೋಡ್ರಿ ನಮ್ಮ ವಿದ್ಯಾ 108 ಸಲ ಶಿವನಾಮ ಮತ್ತು ರಾಮನಾಮನ ಬರಿತಾ ಇದ್ದಾಳೆ. ಇಲ್ಲಿ ಎಲ್ಲರೂ ಕುತ್ಕೊಂಡು ಬರಿತಾ ಇದ್ರು. ನಾವು ಬರೆದೆವು, ವಿದ್ಯಾನು ಬರೆದಾಳೆ. ಇಲ್ಲಿ ನೋಡ್ರಿ ನಮ್ಮ ಅತ್ತೆ ಕೂಡ ಬರೀತಾರೆ. ಇವತ್ತು ಸಂಡೇ ಇದ್ದಿದ್ದಕ್ಕೆ
ವೀಕೆಂಡ ಮಂದಿ ಭಾಳ ಐತಿ, ಭಕ್ತರ ಸಂಖ್ಯೆ ಭಾಳ ಅಂದ್ರೆ ಭಾಳ ಐತಿ. ಹಂಗೆ ಇಲ್ಲಿ 2 ಆನೆಗಳು ಇದ್ದವು ರೀ. ಆನೆ ಅಟ್ಟು ನೋಡಿದೆವು. ನಮ್ಮ ದಕ್ಷಿತಾ ಮತ್ತು ಅಚಿಂತ್ಯ ಆನೆ ಕೈಯಾಗ ಒಂದು ಸ್ವಲ್ಪ ದುಡ್ಡು ಕೊಟ್ಟ ಆಶೀರ್ವಾದ ತೊಗೊಂಡ್ರು. ಇಲ್ಲಿ ನೋಡ್ರಿ 2 ಆನೆಗಳು ಅದಾವೆ, ಅಲ್ಲಿ ಒಂದು ಐತಿ, ಇಲ್ಲಿ ಒಂದು ಐತಿ. ಎಷ್ಟು ಚಂದ, ಎಷ್ಟು ಕ್ಯೂಟ್ ಅದಾವೆ ನೋಡ್ರಿ ದೊಡ್ಡ ದೊಡ್ಡ ಆನೆಗಳು. ನಮ್ಮ ದಕ್ಷುಗ ನಮ್ಮ ಅಚ್ಚುಗ ಆನೆಗಳಂದ್ರೆ ಭಾಳ ಇಷ್ಟ. ಆನೆ ಅಟ್ಟು ನೋಡಿ ಇನ್ನು ಅಕ್ಷರಾಭ್ಯಾಸ ಮಾಡಿಸೋಣತ್ತಂದ ಲೈನ್ ಹಚ್ಚಿ ನಿಂತೆವು. ಈ ಅಕ್ಷರಾಭ್ಯಾಸಕ್ಕೆ 500 ರೂಪಾಯಿ ಫೀ ಐತಿ ಒಂದು ಹುಡುಗಗೆ. ಆಮೇಲೆ ಬೆಳಿಗ್ಗೆ 8 ಗಂಟೆಯಿಂದ 1:30 ತನಕ ಟೈಮಿಂಗ. ಇದು ನೋಡ್ರಿ ಅಕ್ಷರಾಭ್ಯಾಸ ನಡೀಲತ್ತಿತ್ತು ಇಲ್ಲಿ. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಮತ್ತು ನಮ್ಮ ವೈನಿ ಕೂಡಿ ನಮ್ಮ ದಕ್ಷುಗ ಅಕ್ಷರಾಭ್ಯಾಸ ಮಾಡಾಕತ್ತೇವೆ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿವಪ್ಪ ಅಂತಂದ್ರೆ, ನಾವು ಇಬ್ಬರು ಜೋಡಿ ಅಪೋಸಿಟ್ ಕುಂಡ್ರು. ಅಂದ್ರೆ ನಮ್ಮದೊಂದು ಸ್ವಲ್ಪ ಅವ್ರ ಫೋಟೋ ವಿಡಿಯೋ ಮಾಡೋದು, ಅವ್ರ ಕೈಯಾಗ ಮೊಬೈಲ್ ಕೊಟ್ಟ ನಮ್ಮದು ವಿಡಿಯೋ ನಮ್ಮ ಫೋಟೋ ಮಾಡೋದು. ಹಿಂಗೆ ಐಡಿಯಾ ಮಾಡಿದ್ವಿ. ಯಾಕಂದ್ರೆ ಬಾಜು ಬಾಜು ಕೂತೀವಿ ಅಂದ್ರೆ ಫೋಟೋ ವಿಡಿಯೋ ಆಗಂಗಿಲ್ಲ. ಅದಕ್ಕೆ ಅಪೋಸಿಟ್ ಕೂತಿದ್ದೀವಿ ವಿಡಿಯೋ ಮತ್ತು ಫೋಟೋ ಹೊಡ್ಕೊಳಕ್ಕೆ. ನೋಡ್ರಿ ಹೆಂಗೆ ನಡೆದೈತಿ ಅಕ್ಷರಾಭ್ಯಾಸ. ಭಾಳ ಖುಷಿ ಆಯಿತು. ನಮ್ಮ 2 ಹುಡುಗರು ಅಕ್ಷರಾಭ್ಯಾಸ ಮುಗ್ಯಾನ. ಭಾಳ ಚಂದ, ಭಾಳ ಶಾಂತ ರೀತಿಲಿ ಎಲ್ಲ ಆಯಿತು. ಈಗ ಅಕ್ಷರಾಭ್ಯಾಸವನ್ನು ಮುಗಿಸ್ಕೊಂಡು ನಾವೇನು ಮಾಡತ್ತೀವಪ್ಪ ಅಂತಂದ್ರೆ, ಹಿಂದೆ ನದಿ ಕಡೆ ಹೊಂಟೀವಿ. ಅಲ್ಲಿ ಮೀನುಗಳು ಅದಾವ. ಮೀನುಗಳು ನೋಡಿ ಹಂಗೆ ಮುಂದೆ ಮಠ ಐತಿ, ಅಲ್ಲಿ ಸ್ವಾಮೀಜಿಗಳು ಇರ್ತಾರೆ. ಅವ್ರಿಗೆ ಭೇಟಿಯಾಗಿ ಆಶೀರ್ವಾದ ತೊಗೊಳ್ಳೋಣ ಅಂತಂದು ಆ ಕಡೆ ಹೊಂಟು. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಇಲ್ಲಿ ನೋಡ್ರಿ ಮೀನುಗಳು ಎಷ್ಟು ಅದಾವೆ, ಭಾಳ ದೊಡ್ಡ ದೊಡ್ಡ ಮೀನುಗಳು ಅದಾವೆ ಇಲ್ಲಿ. ನೋಡ್ರಿ ಹೆಂಗೆ ಅದಾವೆ, ಎಷ್ಟು ಅದಾವೆ ನೋಡ್ರಿ ಮೀನುಗಳು. ಈಗ ಹೊಂಟಿವಿ ನೋಡ್ರಿ ಮಠದ ಕಡೆ. ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು ನೋಡ್ರಿ. ನಡ್ಕೊಂತ ಹೋಗಿ ನಾವು ಮಠ ಮುಟ್ಟಬೇಕು. ಬರ್ರಿ ಮುಂದಿನ ವಿಡಿಯೋ ಹೆಂಗೈತಿ ತೋರಿಸ್ತಾನು. ಏನು ಅಂದ್ಕೊಂಡ್ರಿ, ಇದೊಂದು ಗಾರ್ಡನ್ನ, ಇವು ಆಕಳುಗಳು ಸ್ಟ್ಯಾಚ್ಯೂ ಅಂತ ಅಂದ್ಕೊಂಡ್ರು. ಅಲ್ರಿ ಒರಿಜಿನಲ್ ಆಕಳು ಅದಾವೆ ನೋಡ್ರಿ, ಇಲ್ಲಿ ನಡಿಲತ್ತವ. ಎಷ್ಟು ಚಂದ ಅದಾವೆ ನೋಡ್ರಿ. ಈ ಸೈಡೆಲ್ಲ ಭಾಳ ಗಿಡ್ಡ ಆಕಳುಗಳು, ಎತ್ತುಗಳು ಎಲ್ಲ ಈ ಕಡೆ ನೋಡ್ರಿ. ಭಾಳ ದೊಡ್ಡ ಜಾಗ ಐತಿದ ಮಠದ್ದು. ಶೃಂಗೇರಿ ಶಾರದಾ ಪೀಠದ ಬ್ಯಾಕ್ ಸೈಡ್ ಇರುವಂಥ ಇದು ನದಿ ದಾಟಿ ಈ ಕಡೆ ನೋಡ್ರಿ ಮಠ ಹೆಂಗೈತಿ. ಇಲ್ಲಿ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನ ನೋಡ್ಕೊಂಡು ಈ ಕಡೆ ಬಂದೆವು. ಇಲ್ಲಿ ಆನೆ, ಕುದುರೆ ಎಲ್ಲ ಕಟ್ಟಿ ಹಾಕುವಂಥ ಒಂದು ಜಾಗ ಇದು. ನಮ್ಮ ಮಕ್ಕಳ ಅಕ್ಷರಾಭ್ಯಾಸ, ಶೃಂಗೇರಿ ಪೀಠ, ಹಂಗೆ ನದಿ ಆ ಕಡೆ ಇರತಕ್ಕಂಥ ಒಂದು ಮಠ ಎಲ್ಲ ನೋಡಿ ಮುಗಿಸ್ಕೊಂಡು ಅಲ್ಲೇ ಕೆಲವೊಂದಿಷ್ಟು ವಿಡಿಯೋಗಳು, ರೀಲ್ಸು, ಫೋಟೋಗ್ರಫಿ ಎಲ್ಲ ಮಾಡ್ಕೊಂಡು ಈಗ ನಮ್ಮ ಶಂಕರ್ ಮಾಮ ಇಲ್ಲಿ ಮುಂದೆ ಹೊಂಟಾಗ ನೋಡ್ರಿ ಗಾಡಿ ಒಳಗೆ. ಅವ್ರದ್ದು ಗಾಡಿ, ನಮ್ಮ ಮಾಮನ ಗಾಡಿ. ಅವ್ರು ನಮ್ಮನ್ನು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿರೋ ಶಿವಿಮನೆ ಫಾಲ್ಸ್ ಅಂತ, ಆ ಶಿವಿಮನೆ ಫಾಲ್ಸಿಗೆ ಕರ್ಕೊಂಡು ಹೊಂಟಾಗ. ಈಗ ನಾವು ಫಾಲ್ಸಿಗೆ ಹೊಂಟಿದೆವು. ಹಂಗೆ ಆ ಶಿವಿಮನೆ ಫಾಲ್ಸ್ ಹೆಂಗೈತಿ ನಾವು ಫಸ್ಟ್ ಟೈಮ್ ನೋಡತ್ತೀವಿ. ಯಾರು ನೋಡಿಲ್ಲ ವಿಡಿಯೋದಾಗ ನೋಡ್ರಿ, ನೋಡಿದವರು ಇನ್ನೊಮ್ಮೆ ಈ ವಿಡಿಯೋದಾಗ ನೋಡ್ರಿ. ಅಂತೂ ಇಂತೂ ನಾವು ಶಿವಿಮನೆ ಫಾಲ್ಸಿಗೆ ಬಂದು ತಲುಪಿದೆವು. ಹಂಗಿದ್ರೆ ಬರ್ರಿ ಶಿವಿಮನೆ ಫಾಲ್ಸ್ ಹೆಂಗೈತೆ ನೋಡೋಣ. ಈಗ ನಾವು ಗಾಡಿ ಪಾರ್ಕ್ ಮಾಡಕ್ಕೆ ಹೊಂಟಿದೆವು. ಅಲ್ಲಿ ಮುಂದೆ ಹೊಂಟೈತೆ ನೋಡ್ರಿ ನಮ್ಮ ಗಾಡಿ, ವೈಟ್ ಕಲರ್. ನಮ್ಮ ಅಣ್ಣ ಗಾಡಿ ಹೊಡ್ಯತಾನ, ನಾ ವಿಡಿಯೋ ಮಾಡತ್ತೀನಿ.
ಇದು ನೋಡ್ರಿ ಎಷ್ಟು ಚಂದ ಪ್ಲೇಸ್ ಐತೆ ನೋಡ್ರಿ. ವಾವ್, ಇಲ್ಲಿ ಮುಂದೆ ಬರ್ರಿ ನಿಮಗೊಂದು ಸಣ್ಣ ಫಾಲ್ಸ್ ತೋರಿಸ್ ನೋಡ್ರಿ ಇಲ್ಲಿ ಹೆಂಗೈತಿ. ಎಷ್ಟು ಮಸ್ತ್ ಇಲ್ಲಿ ಫೋಟೋ ವಿಡಿಯೋ ಎಷ್ಟು ಮಸ್ತ್ ಇರ್ತಾವಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ತಂದು ನಮ್ಮ ವಿದ್ಯಾನ ಬಿಟ್ಟರೆ ಮುಗೀತು, ಚಂದನ ರೀಲ್ಸ ಮಾಡ್ತಾಳೆ ಆಕಿ. ಈಗ ಮತ್ತೆ ಇಲ್ಲಿ ಕೆಳಗೆ 1 ಕಿಲೋಮೀಟ್ರ್ ನಡ್ಕೊತ ಹೋಗಬೇಕು ಫಾಲ್ಸ್ ನೋಡ್ಬೇಕಂದ್ರೆ. ಈಗ ಹೊಂಟಿದೀವಿ ನಾವು ಫಾಲ್ಸ್ ಕಡೆ. ಫಾಲ್ಸ ಸನಿ ಬರೋಣ, ನೀರು ಬೀಳು ಸೌಂಡ್ ಹೆಂಗೆ ಬರ್ತೈತೆ ನೋಡ್ರಿ ಫುಲ್. ಇದಾಗ ಫಾಲ್ಸ್ನಾಗ ನಾವು ಸಿಕ್ಕಾಪಟ್ಟೆ ರೀಲ್ಸ ಫೋಟೋ ಮಾಡ್ಕೊಂಡೆವು. ಬಟ್ ಎಲ್ಲ ರೀಲ್ಸ್ ಏನು ಹಾಕಿಲ್ಲ, ಒಂದೇ ರೀಲ್ಸ್ ಹಾಕಿ ನೋಡ್ರಿ. ಚೆಂದ ಬಂದತ್ತಿದ. ಯೂಟ್ಯೂಬ್ದಾಗ ಐತಿ ಶಾರ್ಟ್ಸ್ ಒಳಗೆ, ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ದಾಗೂ ಐತಿ ನೋಡ್ರಿ. ಮಸ್ತ್ ಎಷ್ಟು ಚೆಂದ ಕಾಣ್ತೈತೆ ನೋಡ್ರಿ ಬ್ಯಾಕ್ಗ್ರೌಂಡ. ಭಾಳ ಇಲ್ಲಿ ರೀಲ್ಸ್ ಮಾಡೀವು ನಾನು, ವಿದ್ಯಾನು, ನಮ್ಮ ಅಣ್ಣ, ನಮ್ಮ ದಕ್ಷು, ವೈನಿ, ಅಚ್ಚು, ನಮ್ಮ ಮಾಮ ಎಲ್ಲರೂ ಕೂಡ ಇಲ್ಲಿ ರೀಲ್ಸ್ ಮಾಡಿದ್ದೆವು. ಎಷ್ಟೋ ಫೋಟೋ ತಕ್ಕೊಂಡೆವು ನೋಡ್ರಿ. ಪ್ಲೇಸ್ ಎಷ್ಟು ಮಸ್ತ್ ಐತೆ ನೋಡ್ರಿ ಇಲ್ಲಿ. ವಾವ್, ಫಾಲ್ಸ್ನಾಗ 1-2 ತಾಸು ಆಟ ಆಡಿ ನಾವು ಮ್ಯಾಗ ಬಂದೆವು ನೋಡ್ಬೇಕು. 1-2 ತಾಸು ಟೈಮ್ ಸ್ಪೆಂಡ್ ಮಾಡಿದೆವು. ನಾವು ಮ್ಯಾಗ ಬರೋಟ್ಟಿಗೆ ನಮ್ಮ ಮಾಮ ಏನು ಮಾಡಿರಪ್ಪ ಅಂತಂದ್ರೆ ಇಲ್ಲೇ ಮ್ಯಾಗ ಚಾ, ಬಡಂಗ, ಬಜ್ಜಿ ಅನ್ನೋ ನೆನಪಾತ್ವಿ. ಬಾಳಿಕಾಯಿ ಬಜ್ಜಿ ಮಾಡಿದ್ರು, ಮಸ್ತ್ 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 ಆಗಿದ್ದು ಬಾಳಿಕಾಯಿ ಬಜ್ಜಿ. ಆಮೇಲೆ ಮತ್ತು ಇವಾಗ ಏನೋ ನೂಡಲ್ಸ್ ತೊಗೊಂಡ್ರು, ಸೂಪ್ಸ ಏನೇನು ತೊಗೊಂಡ್ರು ಕುಡಿದ್ರು. ಈಗ ನಾವು ಇಲ್ಲಿಂದ ಮುಗಿಸ್ಕೊಂಡು ಈಗ ನಮ್ಮ ಶೃಂಗೇರಿಗೆ ಹೋಗಿ ಲಾಡ್ಜಿಂಗ್ ಹೋಗ್ಬೇಕು. ಲಾಡ್ಜಿಂಗ್ ಹೋಗು ಹಾದ್ಯಾಗ ಮತ್ತೊಂದು ಇಲ್ಲಿ ಟೆಂಪಲ್ ಹತ್ತೈತಿ. ಆ ಟೆಂಪಲ್ಗೆ ಹೋಗಿ ಎಲ್ಲೆಷ್ಟು ನಮಸ್ಕಾರ ಮಾಡಿ ಮುಂದೆ ಹೊಂಟಿವು. ಹಂಗೆ ಹೋದಂಗೆ ಟೈಮ್ ಆಯಿತು, ಸ್ವಲ್ಪ ಕತ್ಲಿನೂ ಆಯಿತು. ಅದಕ್ಕೆ ಮತ್ತು ನಮ್ಮ ಮಾಮ ಏನಂದ್ರು, ಇಲ್ಲೊಂದು ಚಾಮುಂಡೇಶ್ವರಿ ದೇವಸ್ಥಾನ ಐತಿ, ಆ ದೇವಸ್ಥಾನಕ್ಕೆ ಕೊಟ್ಟು ಹೋಗುನು ಅಂತಂದು ಅಂದರು. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ. ದೇವಸ್ಥಾನ ಮಸ್ತ್ ಕಾಣತ್ತಿತ್ತು. ಇಲ್ಲಿ ಗಾಡಿ ಸ್ಟಾಪ್ ಮಾಡಿದೆವು. ದೇವಸ್ಥಾನದಿಂದ ಡೈರೆಕ್ಟ್ ನಾವು ಲಾಡ್ಜಿಂಗ್ ಬಂದೆವು. ಲಾಡ್ಜಿಂಗ್ ಬಂದ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮೊದಲೇ ಇಟ್ಟಿದ್ದೆವು ಮದ್ದಿಂದಾಗ. ಬ್ಯಾಗೆಲ್ಲ ಲಾಡ್ಜಿಂಗ್ ರೂಮ್ದಿಂದ ಹೊರಗಿಟ್ಟೆವು. ಇನ್ನು ಈ ರೂಮ್ ಬಿಡು ಸಮಯ ಬಂತು. 2 ರೂಮಿಗಿನ್ನ ಲಾಕ್ ಮಾಡ್ಕೊಂಡು ನಾವು ಇಲ್ಲಿಂದ ಹೋಗಬೇಕು. ಆ ಕಡೆ ರೂಮ್ ನಮ್ಮ ಅಣ್ಣ ಲಾಕ್ ಮಾಡ್ತಾ ಇದ್ದಾನೆ, ಈ ಕಡೆ ರೂಮ್ ನಮ್ಮ ವಿದ್ಯಾ ಲಾಕ್ ಮಾಡ್ತಾ ಇದ್ದಾಳೆ ನೋಡ್ರಿ. ಇನ್ನು ನಾವು ಹೋಗೋದು ಇಲ್ಲಿಂದ 30 ಕಿಲೋಮೀಟ್ರ್ ಕೊಪ್ಪಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದ್ರೆ ನಮ್ಮ ಶಂಕರ ಮಾಮ ಇದ್ದಿದ್ದ ಕೊಪ್ಪದಾಗ, ಈಗ ಅವ್ರ ಮನೆಗೆ ಹೊಂಟಿದ್ದೆವು. ಈಗ ಇಲ್ಲಿಂದನ 7 ಗಂಟೆ ಆಗೈತೆ ನಮಗೆ ಬಿಡಾಕ. ಇನ್ನು ಅಲ್ಲಿ ಹೋಗ್ಬೇಕಾದ್ರೆ ಒಂದು 8 ಗಂಟೆ 8:30 ಆಗ್ತೈತಿ. ಇನ್ನು ಮುಂದಿನ ನೆಕ್ಸ್ಟ್ 2ನೇ ಭಾಗ ಮುಂದಿನ ವಿಡಿಯೋದಾಗ ಹಾಕ್ತೀನಿ ಒಂದು 2 ದಿನದಾಗ. ನೆಕ್ಸ್ಟ್ ಏನು ಮಾಡ್ತೀವಿ ಇನ್ನೂ 2 ದಿನ ಅದನ್ನು ಮುಂದಿನ ವಿಡಿಯೋದಾಗ ನೋಡೋಣ. ಅನ್ಕತ್ತಕ ಎಲ್ಲರಿಗೂ ಬಾಯ್.